ಲೋಕಸಭೆ ಹತ್ರ ಆಗ್ತಾ ಇದ್ದ ಹಾಗೆ ಮೈಸೂರು ಅಖಾಡ ರಂಗೇರ್ತಾ ಇದೆ. ಮೈಸೂರು ಕೊಡಗು ಲೋಕಸಭೆ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈಗಾಗಲೇ ಕ್ಷೇತ್ರದಲ್ಲಿ ಆಕಾಂಕ್ಷಿಗಳು ಆಕ್ಟಿವ್ ಆಗಿದ್ದಾರೆ. ಕ್ಷೇತ್ರದಲ್ಲಿ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಡಾಕ್ಟರ್ ಸುಶ್ರುತ್ ಗೌಡ ಆಕ್ಟಿವ್ ಆಗಿದ್ದಾರೆ. ಕಾರ್ಯಕರ್ತರಿಗೆ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಎಲೆಕ್ಷನ್ ಘೋಷಣೆಗೂ ಮುನ್ನವೇ ಜನರ ಮನಸ್ಸು ಗೆಲ್ಲೋದಕ್ಕೆ ಪ್ಲಾನ್ ಮಾಡಿದ್ದಾರೆ. 100ಕ್ಕೆ 100 ನಾನು ಟಿಕೆಟ್ ಆಕಾಂಕ್ಷಿ ಅಂತ ಡಾಕ್ಟರ್ ಸುಶ್ರುತ್ ಗೌಡ ಹೇಳಿದ್ದಾರೆ. ನಾನು 25 ವರ್ಷ ಎಲೆಮರೆ ಕಾಯಿಯಂತೆ ಪಕ್ಷಕ್ಕಾಗಿ ನಾನು ದುಡಿದಿದ್ದೀನಿ. ವೈದ್ಯನಾಗಿ 18 ವರ್ಷ ವಿದೇಶದಲ್ಲಿ ಕೆಲಸ ಮಾಡಿದ್ದೀನಿ ಅಂದಿದ್ದಾರೆ. ಭಾರತ್ ಜೋಡೋ ಯಾತ್ರೆಯಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಕನ್ಯಾಕುಮಾರಿ ಟು ಕಾಶ್ಮೀರದವರೆಗೂ ನಡೆದ ಏಕೈಕ ಒಕ್ಕಲಿಗ ವೈದ್ಯ ಅಂದಿದ್ದಾರೆ. ಕ್ಷೇತ್ರದಲ್ಲಿ ಒಕ್ಕಲಿಗ ಅಸ್ತ್ರ ಪ್ರಯೋಗಿಸಿದ್ದಾರೆ ಸುಶ್ರುತ್. ನಾನು ಸೇರಿ ಪಕ್ಷದಲ್ಲಿ ಲೋಕಸಭೆಗೆ 16 ಜನ ಆಕಾಂಕ್ಷಿಗಳಿದ್ದಾರೆ. ಯಾರಿಗೆ ಟಿಕೆಟ್ ಕೊಟ್ಟರು ಒಟ್ಟಾಗಿ ಕೆಲಸ ಮಾಡ್ತೀವಿ ಅಂದಿದ್ದಾರೆ. ಬಿಜೆಪಿ ಭದ್ರಕೋಟೆಯನ್ನ ನಾನು ಛಿದ್ರ ಮಾಡ್ತೀನಿ ಅಂದಿದ್ದಾರೆ. ಲೋಕಸಭಾ ಚುನಾವಣೆ ಸನ್ನಿಹಿತ ಆಗ್ತಿದ್ದಂತೆ ಕೂಡ ಮೈಸೂರಿನ ಏನು ಗೋಪಾಲಗೌಡ ಆಸ್ಪತ್ರೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ಸುಶ್ರುತ್ ಅವರು ಕೂಡ ಸಾಕಷ್ಟು ಆಕ್ಟಿವ್ ಆಗಿ ಕೆಲಸವನ್ನ ಮಾಡ್ತಿದ್ದಾರೆ. ಕಾಂಗ್ರೆಸ್ನಿಂದ ಟಿಕೆಟ್ ಆಕಾಂಕ್ಷಿಯಾಗಿರ್ತಕ್ಕಂತಹ ಅವರು ಸಾಕಷ್ಟು ಸಾಮಾಜಿಕ ಕಳಕಳಿ ಉಳ್ಳತಕ್ಕಂತಹ ಕೆಲಸಗಳಲ್ಲಿ ಪಾಲ್ಗೊಳ್ತಿದ್ದಾರೆ. ಅದರ ಭಾಗವಾಗಿಯೇ ಕೂಡ ಈಗ ಪೌರ ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆಯ ಕಾರ್ಯ ನಡೀತಾ ಇರತಕ್ಕಂಥದ್ದು. ಮೈಸೂರಿನ ಟೌನ್ ಹಾಲ್ನ ಮುಂಭಾಗದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಈ ಗೋಪಾಲಗೌಡ ಆಸ್ಪತ್ರೆಯ ಸಹಯೋಗದಿಂದ ಕಾರ್ಪೊರೇಷನ್ನ ಅಧಿಕಾರಿಗಳ ಸಹಯೋಗದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಮಾಡಿರ್ತಕ್ಕಂಥದ್ದು. ಬೃಹದಾದ ಈ ಒಂದು ಕಾರ್ಯಕ್ರಮದಲ್ಲಿ ಇಡೀ ಮೈಸೂರಿನಲ್ಲಿ ಕೆಲಸ ಮಾಡುವಂತಹ ಇಡೀ ಪೌರ ಕಾರ್ಮಿಕರೆಲ್ಲರೂ ಕೂಡ ಬಂದು ತಮ್ಮ ಆರೋಗ್ಯ ತಪಾಸಣೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಬನ್ನಿ ಈಗ ಸುಶ್ರುತ್ ಗೌಡ ಅವರು ನಮ್ಮ ಜೊತೆಗಿದ್ದಾರೆ, ಮಾತಾಡ್ಸೋಣ. ಸರ್, ಈಗ ಈ ಒಂದು ಕೆಲಸದ ಬಗ್ಗೆ ಮಾತಾಡೋದಾರೆ ಫಸ್ಟ್. ಇದು ನಾವು ಒಂದು 2 ವರ್ಷದಿಂದ ನಾವು ಫ್ರೀ ಹೆಲ್ತ್ ಚೆಕಪ್ ಮಾಡ್ತಾ ಇದ್ದೀವಿ. ನಾವು ಇದನ್ನ VR ಟ್ರಸ್ಟ್ ಅಂತ ವಿಷ್ಣುಮೂರ್ತಿ ರೇಖಾಮೂರ್ತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಥಾರ್ ಪ್ರಾಜೆಕ್ಟ್ THAR ಟೆಲಿ ಹೆಲ್ತ್ ಅಡ್ವೈಸರಿ ಫಾರ್ ರೂರಲ್ ಝೋನ್ ಅಂತ ಗ್ರಾಮಾಂತರ ಜನಗಳಿಗೆ ಈ ಕೊರೋನಾ ಟೈಮಲ್ಲಿ ಈ ಹಾಸ್ಪಿಟ್ಲಿಗೆ ಬರೋಕ್ಕೆ ಅವ್ರಿಗೆ ತುಂಬ ತೊಂದರೆ ಆಗ್ತಿತ್ತು. ಅದಕ್ಕೋಸ್ಕರ ಅವ್ರ ಮನೆ ಬಾಗಿಲಿಗೆ ನಾವು ಹೆಲ್ತ್ನ ತಗೊಂಡೋದ್ವಿ, ಹಾಸ್ಪಿಟಲ್ನ ಅವ್ರ ಮನೆ ಬಾಗಿಲಿಗೆ ತಗೊಂಡೋದ್ವಿ. ಹೀಗಾಗಿ ನಾವು ಒಂದು 50ಕ್ಕಿಂತ ಹೆಚ್ಚಾಗಿ ಕ್ಯಾಂಪ್ ಮಾಡಿದ್ದೀವಿ. 10,000ಗಳಿಂದ ಜಾಸ್ತಿ ನಾವು ಪೇಷಂಟ್ಸ್ಗಳನ್ನ ನೋಡಿದ್ದೀವಿ. ಇದನ್ನ ಮುಂದುವರೆದು ಮಾತಾಡೋದಾದ್ರು, ಕಾಂಗ್ರೆಸ್ನಲ್ಲೂ ಕೂಡ ತಾವು ಸಕ್ರಿಯವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರಿ. ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅದರ ಮೇಲೂ ಕೂಡ ಕಣ್ಣಿಟ್ಟಿರ್ತಕ್ಕಂಥದ್ದು. ತಾವು ಕೂಡ ಈ ಬಾರಿಯ ಟಿಕೆಟ್ ಆಕಾಂಕ್ಷಿನ ಅನ್ನೋದು ಇಲ್ಲಿ ಪ್ರಶ್ನೆ. 100% ನಾನು ಆಕಾಂಕ್ಷಿ. ನನಗೆ ಎಲ್ಲ ಅರ್ಹತೆಗಳು ಇದ್ದಾವೆ. ನಾನು ಸಮಾಜ ಸೇವೆ ಮಾಡ್ಕೊಂಡೇ ಬಂದಿದ್ದೀನಿ. ನಾನು ಒಬ್ಬ ಕ್ವಾಲಿಫೈಡ್ ಡಾಕ್ಟರ್. 18 ವರ್ಷ ನಾನು ಅಮೆರಿಕದಲ್ಲಿದ್ದೆ. ಈಗ 4.5 ವರ್ಷದಿಂದ ಬಂದು ಇಲ್ಲಿ ಸಾಕಷ್ಟು ಸೇವೆಗಳು ಸಮಾಜ ಸೇವೆ ಮಾಡಿದ್ದೀನಿ. ಕೊರೋನಾ ಟೈಮಲ್ಲಿಂದ ಹಿಡಿದು ಮೆಡಿಕಲ್ ಕಿಟ್ ಡಿಸ್ಟ್ರಿಬ್ಯೂಷನ್ ಮಾಡೋದ್ರಿಂದ ಹಿಡಿದು ನಾವು ಆಕ್ಸಿಜನ್ ಸಿಲಿಂಡರ್ಸು, ಆಕ್ಸಿಜನ್ ಬೈಪ್ಯಾಪ್ಗಳು, ಕಂಡೆನ್ಸರ್ಸ್ಗಳು ಇವನ್ನೆಲ್ಲ ನಾವು ಮಾಡಿ ಬಂದಿದ್ದೀವಿ. ಮೋರ್ ದೆನ್ 50 ಹೆಲ್ತ್ ಕ್ಯಾಂಪ್ಸ್ ಮಾಡಿದ್ದೀವಿ. 10,000 ಜನಕ್ಕಿಂತ ಜಾಸ್ತಿ ಜನಗಳು ನೋಡಿದ್ದೀವಿ. ಜನದ ಜೊತೆನೇ ಇದ್ದೀನಿ, ಮುಂಚೆಯಿಂದನೂ ಇಲ್ಲಿವರೆಗೂ ಜನದ ಜೊತೆನೇ ಇದ್ದೀನಿ. ಸೊ ಡೆಫಿನೆಟ್ಲಿ ನನಗೆ ಎಲ್ಲ ಅರ್ಹತೆ ಇದೆ. ನಾನು ಆಕಾಂಕ್ಷಿ ಅನ್ನೋದು ಹೇಳೋದ್ರಲ್ಲಿ ಯಾವುದೇ ತರಹದ ಒಂದು ಹಿಂಜರಿಕೆನೂ ಇಲ್ಲ. ಭಾರತ್ ಜೋಡೋ ಅಂತ ಒಂದು ರಾಹುಲ್ ಗಾಂಧಿ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ನಡೀತಾರೆ. ಅದರಲ್ಲಿ ನಾನು ಸಹಿತ ಒಬ್ಬ ರಾಹುಲ್ ಗಾಂಧಿ ಜೊತೆ ನಡೆದವನು. ಏಕೈಕ ಒಕ್ಕಲಿಗ ಅಂತ ಹೇಳೋದ್ರಲ್ಲಿ ಯಾವುದೇ ತರಹದ ಒಂದು ಗರ್ವವಾಗಿ ನಾನು ಹೇಳ್ತಾ ಇದ್ದೀನಿ. ಇದು ನಾನು ಒಬ್ಬನೇ ಒಕ್ಕಲಿಗ ಇಡೀ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಇದುವರೆಗೂ ವಿಶ್ವ ದಾಖಲೆ ಅಂತಾನೆ ಹೇಳ್ಬೋದು ಅದನ್ನ. ಅಂದ್ರೆ ಈಗ ನೀವ್ ಹೇಳಿದಾಗ ಕೂಡ ಕಾಂಗ್ರೆಸ್ ಅಲ್ಲಿ ಆಕಾಂಕ್ಷಿಗಳ ಪಟ್ಟಿನೇ ಬಹಳ ದೊಡ್ಡದಾಗಿದೆ. ಅಂತ ಆಕಾಂಕ್ಷಿಗಳ ಮಧ್ಯದಲ್ಲಿ ತಮಗೆ ಈ ಬಾರಿಯ ಟಿಕೆಟ್ ಆಗುತ್ತೆ ಅನ್ನೋ ಒಂದು ವಿಶ್ವಾಸ ಇದೆಯಾ? ಅಲ್ಲ, ನನಗೆ ಏನು ಅಂದ್ರೆ ಹೈಕಮಾಂಡ್ಗೆ ಅದು ಬಿಟ್ಟಿದ್ದು. ಸರ್ವೆ ರಿಪೋರ್ಟ್ ತಗೊಂಡು ಅವ್ರು ಏನ್ ಡಿಸೈಡ್ ಮಾಡ್ತಾರೆ ಅದ್ರಿಗೆ ನಾವೆಲ್ಲ ಬದ್ಧವಾಗಿದ್ದೀವಿ. ಅದರಲ್ಲಿ 16 ಜನ ಆಕಾಂಕ್ಷಿಗಳಿದ್ದಾರೆ. ಯಾರಿಗೆ ಟಿಕೆಟ್ ಸಿಕ್ಕಿದ್ರು ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ಕೆಲಸ ಮಾಡ್ತೀವಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಓಕೆ, ಈಗ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಏನಿದೆ ಅದು ಬಿಜೆಪಿಯ ಭದ್ರಕೋಟೆಯಾಗಿ ಪರಿಣಮಿಸಿದೆ. ಈಗ ಪ್ರತಾಪ್ ಸಿಂಹ ಅವರು ಹಾಲಿ ಸಂಸದರು, 2 ಬಾರಿ ಗೆದ್ದಿರ್ತಕ್ಕಂಥವ್ರು, ಮತ್ತೊಮ್ಮೆ ಗೆಲ್ಲುವಂತಹ ಹುಮ್ಮಸ್ನಲ್ಲಿರ್ತಕ್ಕಂಥವ್ರು, ಅವರ ಎದುರಿಗೆ ಸ್ಪರ್ಧೆ ಮಾಡುವಂತಹ ಸಂದರ್ಭದಲ್ಲಿ ಜನರಿಗೆ ಏನನ್ನ ಕೇಳಬೇಕು, ಏನನ್ನ ಬಯಸಬೇಕು ಅಂತ ಇಟ್ಕೊಂಡಿದ್ದಾರೆ. ಭದ್ರಕೋಟೆ ಛಿದ್ರವಾಗಿ ಹೋಗಿದೆ. ನಮ್ಮ 8 MLA ಕಾನ್ಸ್ಟಿಟ್ಯೂನ್ಸಿ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಬರುತ್ತೆ. ಅದರಲ್ಲಿ 5 ಸಹಿತ ಕಾಂಗ್ರೆಸ್ಸೇ ಇರೋದು. ಅದರಲ್ಲಿ 2 JDS ಇದೆ, ಬಿಜೆಪಿ ಒಂದೇ ಸೀಟು. ಸೊ ಭದ್ರಕೋಟೆ ಇದಾಗಿ ಉಳಿದಿಲ್ಲ. ಇನ್ನು ಅವ್ರದ್ದು ನಮ್ಮ ಸೌತ್ ಇಂಡಿಯಾದಿಂದನೇ ಬಿಜೆಪಿ ಓಡಿಸ್ಬಿಟ್ಟಿದೀವಿ. ಇನ್ನು ನಾವು ಇಂಡಿಯಾದಿಂದ ಓಡಿಸಬೇಕು. ಅದು ಈ ಎಲೆಕ್ಷನ್ 2024 ಮಾಡಿ ತೋರಿಸ್ತೀವಿ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮದುವೆ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಸುಶ್ರುತ್ ಗೌಡ ಫುಲ್ ಕಾನ್ಫಿಡೆನ್ಸ್ ನಲ್ಲಿದ್ದಾರೆ.
ಜಾತಿ ಲೆಕ್ಕಾಚಾರ ಮತ್ತು ಈಗ ಬಿಜೆಪಿಯ ಹಿಡಿತ ಎಲ್ಲ ಮಾತಾಡೋದಾದ್ರೆ ಪ್ರಶಾಂತ್ ಸುಶ್ರುತ್ ಗೌಡ ಸೇರಿದಂತೆ ಅವರೇ ಹೇಳಿದ ಹಾಗೆ 16 ಜನ ಆಕಾಂಕ್ಷಿಗಳಿದ್ದೀವಿ, ನಾವು ದುಡಿದಿದ್ದೀವಿ ಅಂತ. ನೋಡಿ, ಮೈಸೂರಿನಲ್ಲಿ ಟಿಕೆಟ್ ಯಾರಿಗೆ ಕೊಡಬೇಕು ಅಂತಕ್ಕಂಥದ್ದು ಈಗ ಸುಶ್ರುತ್ ಗೌಡ ಡಿ ಕೆ ಶಿವಕುಮಾರ್ ಕ್ಯಾಂಡಿಡೇಟ್. ಡಿ ಕೆ ಶಿವಕುಮಾರ್ ಮನಸ್ಸಿನಲ್ಲಿದೆ ಸುಶ್ರುತ್ ಗೌಡ ಕೊಡಿಸ್ಬೇಕು ಅಂತ. ಸಿದ್ದರಾಮಯ್ಯನವ್ರ ಮನಸ್ಸಿನಲ್ಲಿ ಯಾರಿದ್ದಾರೆ ಅನ್ನೋದು ಮುಖ್ಯ. ಸಿದ್ದರಾಮಯ್ಯನವರ ಪುತ್ರ ಡಾಕ್ಟರ್ ಯತೀಂದ್ರಗೆ ಎಲ್ಲಿ ನಿಲ್ಲಿಸಬೇಕು, ಅವರು ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೊಟ್ಟು ಅವರನ್ನು ಗೆಲ್ಲಿಸಬೇಕು ಅಂತಕ್ಕಂಥದ್ದು ಸಿದ್ದರಾಮಯ್ಯನವರ ಮನಸ್ಸಿನಲ್ಲಿದೆಯಾ? ಮತ್ತು ಒಂದು ಈಗ ಅಹಿಂದ ಸಮಾವೇಶವನ್ನು ಸಿದ್ದರಾಮಯ್ಯ ನಡೆಸ್ತಾ ಇದ್ದಾರೆ, ಹಿಂದುಳಿದ ವರ್ಗಗಳ ಸಮಾವೇಶವನ್ನು. ಅದರ ಒಟ್ಟು ಲಾಭವನ್ನು ಪಡಿಬೇಕಾದ್ರೆ ಮೈಸೂರಿನಲ್ಲೂ ಕೂಡ ನಾವೊಂದು OBC ಕ್ಯಾಂಡಿಡೇಟ್ ಕೊಡಬೇಕು ಅಂತಕ್ಕಂಥದ್ದು ಸಿದ್ದರಾಮಯ್ಯನವ್ರ ಮನಸ್ಸಿನಲ್ಲಿರುತ್ತೆ. ನೋಡಿ, 2009ರಲ್ಲಿ ಅಲ್ಲಿ H. ವಿಶ್ವನಾಥ್ ಗೆದ್ದಿದ್ರು. ಯಾವಾಗ BJP ಸರ್ಕಾರ ಇದ್ದಾಗ ಮೈಸೂರು BJP ಗೆಲ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ. 2014ರಲ್ಲಿ ದಟ್ ಈಸ್ ಅ ಫ್ಲೂಕ್. ನೋಡಿ ಹೇಗೆ ಪ್ರತಾಪ್ ಸಿಂಹ ಅಂಕಣಕಾರರಾಗಿದ್ದರು, ಇಲ್ಲೇ ಇದ್ದರು, ಸುವರ್ಣ ನ್ಯೂಸ್ ಕನ್ನಡಪ್ರಭದಲ್ಲೇ ಅಂಕಣಕಾರರಾಗಿದ್ದರು. ಹಿ ವಾಸ್ ಎಂಪ್ಲಾಯಿ ಆಫ್ ಅವರ್ ಆರ್ಗನೈಸೇಷನ್. ಅವರು ಚುನಾವಣೆಗೆ ನಿಲ್ಲಬೇಕು ಅಂತಂದಾಗ ಅವ್ರು ಕೇಳಿದ್ದು ಉಡುಪಿ ಚಿಕ್ಕಮಗಳೂರು ಟಿಕೆಟ್. ಯಾಕಂದರೆ ಅವರು ಮೂಡಿಗೆರೆ ಆ ಕಡೆಯವರೆಲ್ಲ, ಹಾಸನ, ಮೂಡಿಗೆರೆ, ಚಿಕ್ಕಮಗಳೂರು ಆ ಕಡೆಯವರು. ಹೀಗಾಗಿ ಹಾಸನದಲ್ಲಿ ನಿಲ್ಲಿಕ್ಕೆ ಸಾಧ್ಯ ಇಲ್ಲ, ಉಡುಪಿ ಚಿಕ್ಕಮಗಳೂರು ಕೊಡಿ ಅಂತ ಕೇಳಿದರು. ಉಡುಪಿ ಚಿಕ್ಕಮಗಳೂರು ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಮೈಸೂರಿಗೆ ಹೋಗ್ತೀರಾ ಅಂತ BJP ಅವ್ರು ಕೇಳಿದ್ರು. ಯಾಕಂದರೆ ಮೈಸೂರಿನಲ್ಲಿ ವಿಜಯಶಂಕರ್ BJPಯಿಂದ ನಿಂತು ಸೋಲ್ತಾ ಇದ್ರು. ಒಂದ್ಸಲ ಯಾವತ್ತೋ ಗೆದ್ದಿದ್ರು, ನಿಂತು ಸೋಲ್ತಾ ಇದ್ರು. ಪ್ರತಾಪ್ ಸಿಂಹ ಹೋಗಿ ಮೈಸೂರಿಗೆ ಟಿಕೆಟ್ ಕೊಟ್ಟರು. ನೋಡಿ ಹೇಗೆ ಅದು ವರ್ಕ್ ಹೇಗಾಗತ್ತೆ ನೋಡಿ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದರು, H. ವಿಶ್ವನಾಥ್ ಅಲ್ಲಿ ಕ್ಯಾಂಡಿಡೇಟ್ ಆದರು. JDS ನ ಮತದಾರರಿಗೆ ಮತ್ತು ಇದಕ್ಕೆ ಸಿದ್ದರಾಮಯ್ಯನವ್ರನ್ನ ಹೇಗಾದರೂ ಸೋಲಿಸಬೇಕು ಅಂತಕ್ಕಂಥದ್ದಿತ್ತು. H. ವಿಶ್ವನಾಥ್ ಕೂಡ ದೇವೇಗೌಡರ ಮೇಲೆ ಭಾರೀ ಟೀಕೆಗಳನ್ನು ನಡೆಸ್ತಾ ಇದ್ರು. BJPಯ ಪರಂಪರಾಗತ ಮತಗಳು ಕೊಡಗಿನ 2 ಕ್ಷೇತ್ರ, ಕೃಷ್ಣರಾಜ, ಚಾಮರಾಜ, ನರೇಂದ್ರ ಮೋದಿ ಇವೆಲ್ಲವೂ ಸೇರಿ ಒಕ್ಕಲಿಗ ಕ್ಯಾಂಡಿಡೇಟನ್ನು ಗೆಲ್ಲಿಸ್ಬೇಕಂತಂದಾಗ ಪ್ರತಾಪ್ ಸಿಂಹ ಆಶ್ಚರ್ಯಕರ ರೀತಿಯಲ್ಲಿ ಮೊದಲ ಬಾರಿ ಮೈಸೂರಿನಲ್ಲಿ ಚುನಾವಣೆಯನ್ನು ಗೆದ್ದುಬಿಟ್ರು. 2ನೇ ಬಾರಿ ಕೂಡ 2019ರಲ್ಲಿ ಒಕ್ಕಲಿಗ ಮತಗಳ ಕ್ರೋಢೀಕರಣ, ಹಿಂದೂ, ನರೇಂದ್ರ ಮೋದಿ ಇವೆಲ್ಲದರ ಕಾರಣದಿಂದ 2ನೇ ಬಾರಿ ಪ್ರತಾಪ್ ಸಿಂಹ ಗೆದ್ದರು. ಅಂದರೆ ಪ್ರತಾಪ್ ಸಿಂಹ ಮೈಸೂರು ಸಂಸದರಾಗಿ ಹಿ ಹ್ಯಾಸ್ ಡನ್ ಗುಡ್ ವರ್ಕ್, ನೋ ಡೌಟ್ ಅಬೌಟ್ ಇಟ್. ಈಗ ಅವರ ಹೇಳಿಕೆಗಳು, ಆರೋಪ ಅದು ವಿಷಯ ಬೇರೆ. ಆದರೆ ಒಬ್ಬ ಸಂಸದನಾಗಿ ಅವರ ಕೆಲಸ ಚೆನ್ನಾಗಿದೆ. 2024ರಲ್ಲಿ ಏನಾಗ್ತಾ ಇದೆ ಅಂತಂದರೆ ಸಿದ್ದರಾಮಯ್ಯನವ್ರಿಗೆ ಇದೊಂದು ಪ್ರತಿಷ್ಠೆಯ ಪ್ರಶ್ನೆ. ಮುಖ್ಯಮಂತ್ರಿ ಆದವರು ತಮ್ಮದೇ ಕ್ಷೇತ್ರವನ್ನು ಗೆಲ್ಲಿಸ್ಕೊಳ್ಳಿಲ್ಲ ಅಂದರೆ ಹೇಗೆ? ಅದಕ್ಕೆ ಅವ್ರು ಮಾದೇವಪ್ಪನವ್ರನ್ನ ಮಂತ್ರಿ ಮಾಡಿದ್ದು. ದಲಿತ ಮತಗಳು ಕೂಡ ಮೈಸೂರಿನಲ್ಲಿ ಜಾಸ್ತಿ ಇವೆ. ಮೈಸೂರು, ಚಾಮರಾಜನಗರ ಎರಡೂ ಗೆಲ್ಲಿಸಬೇಕಾಗಿರ್ತಕ್ಕಂಥ ಹೊಣೆಗಾರಿಕೆ ಸಿದ್ದರಾಮಯ್ಯನವ್ರ ಮೇಲಿದೆ. ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ, ನೀವು OBC ಕ್ಯಾಂಡಿಡೇಟ್ ಕೊಟ್ಟರೆ ಪ್ರತಾಪ್ ಸಿಂಹ ವಿರುದ್ಧ ಗೆಲ್ಲಕ್ಕಾಗಲ್ಲ. BJP JDS ಈಗ ಒಟ್ಟಿಗೆ ಬಂದಿವೆ. GT ದೇವೇಗೌಡರು ಪ್ರತಾಪ್ ಸಿಂಹಗೆ ಸಹಾಯ ಮಾಡ್ತಾರೆ, ಒಕ್ಕಲಿಗ ಮತಗಳು ಸಹಾಯ ಮಾಡ್ತವೆ. ಕೊಡಗಿನಲ್ಲಿ ಸಿದ್ದರಾಮಯ್ಯ ಕ್ಯಾಂಡಿಡೇಟನ್ನು ಅಲ್ಲಿ ಗೆಲ್ಲಿಸಲ್ಲ. ಆ ಕಾರಣದಿಂದ ಪ್ರತಾಪ್ ಸಿಂಹಗೆ ಮತ್ತೆ ಲಾಭ ಆಗುತ್ತೆ. ನೀವು ಸುಶ್ರುತ್ ಈ ಡಾಕ್ಟರ್ ಇದ್ದಾರಲ್ಲ ಇವ್ರು ಕೊಡಿ ಅಂತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅಂಬೋಣ. ನೀವು ಒಕ್ಕಲಿಗ ಕ್ಯಾಂಡಿಡೇಟನ್ನು ಕಾಂಗ್ರೆಸ್ ಕೊಟ್ಟರೆ ಏನಾಗತ್ತೆ ಅನ್ನೋದು ಬಹಳ ಮುಖ್ಯ. ಇಲ್ಲಿವರೆಗೆ ನಾವೇನು ವಿಶ್ಲೇಷಣೆ ಮಾಡ್ತಾ ಇದ್ದೀವಿ, ಒಕ್ಕಲಿಗರ ಮತಗಳ ಕ್ರೋಢೀಕರಣಗೊಳ್ತವೆ. ಬ್ರಾಹ್ಮಣ್ ಇದ್ದಾರೆ, ಮೋದಿ ಅಭಿಮಾನಿಗಳಿದ್ದಾರೆ, ಕೊಡಗಿನಲ್ಲಿ BJPಗೆ ಓಟ್ ಬರುತ್ತೆ. ಆ ಕಾರಣದಿಂದ ಪ್ರತಾಪ್ ಸಿಂಹ ಗೆಲ್ತಾ ಇದ್ದಾರೆ. ಎದುರುಗಡೆ ಒಕ್ಕಲಿಗ ಕ್ಯಾಂಡಿಡೇಟ್ ಬಂದರೆ ವಾಟ್ ವಿಲ್ ಹ್ಯಾಪನ್? ದಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಬ್ಯಾಟಲ್ ಅಂತ ನನಗನ್ಸುತ್ತೆ. ಸಿದ್ದರಾಮಯ್ಯ ಒಪ್ತಾರ ಇದಕ್ಕೆ? ನನಗನ್ಸುತ್ತೆ ಡಾಕ್ಟರ್ ಯತೀಂದ್ರ ಮತ್ತು ಆ ಕಡೆ ಚಾಮರಾಜನಗರದಲ್ಲಿ HC ಮಹದೇವಪ್ಪ ಅವರ ಟಿಕೆಟ್ ಕೊಡಬೇಕು ಅನ್ನೋದು ಸಿದ್ದರಾಮಯ್ಯನವ್ರ ಮನಸ್ಸಿನಲ್ಲಿದೆ. ಡಿ ಕೆ ಶಿವಕುಮಾರ್ ಕ್ಯಾಂಡಿಡೇಟ್ಗಳಿಗೆ ಟಿಕೆಟ್ ಕೊಡ್ಲಿಕ್ಕೆ ಒಪ್ತಾರಾ, ಅಥವಾ ಒಕ್ಕಲಿಗರಂತಂದರೆ ಉಳಿದ ಮತಗಳು ಕ್ರೋಢೀಕರಣಗೊಳ್ತವೆ ಅಂತಕ್ಕಂಥದ್ದನ್ನು ಏನಾದರೂ ಮನಸ್ಸಿನಲ್ಲಿದೆಯಾ? ಇವೆಲ್ಲವೂ ಕೂಡ ಚರ್ಚೆಯ ಅಂಶಗಳು ಅಂತ ನನಗನ್ಸುತ್ತೆ. ರೈಟ್ ನೋಡೋಣ ಯಾರಿಗೆ 16 ಜನ ಇದ್ದಾರೆ, 16 ಜನರಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ ಅಂತ ಒಂದು ಚಿಕ್ಕ ಬ್ರೇಕ್ ತಗೋಣ. ಆದರೆ ಸಿದ್ದರಾಮಯ್ಯನವರು ನೋಡಿ 2 ಬಾರಿ ಮೈಸೂರನ್ನು ಗೆಲ್ಲಿಸ್ಲಿಕ್ಕೆ ಆಗಿಲ್ಲ. ಅದು ಹಿಂದಿಯಲ್ಲಿ ಓ ಮಲಾಲ್ ಹೇ ಅಂತಾರಲ್ಲ, ಅದೊಂದು ನೋವು ಸಿದ್ದರಾಮಯ್ಯನವ್ರಿಗೆ ಸದಾ ಇದೆ. ಈ ಬಾರಿ ಅವ್ರು ಗೆಲ್ಲಿಸ್ಲಿಕ್ಕೆ ಸಾಧ್ಯ ಆಗತ್ತಾ? ಸ್ಟ್ರಾಟಜಿ ಚೇಂಜ್ ಮಾಡ್ತಾರಾ? ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.